ಹಾಯ್ ಹಲೋ ಪ್ರೈಸ್ ದ ಲಾರ್ಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ದಿಸ್ ಇಸ್ ವಿಕ್ಟೋರಿಯಾ. ಸೊ ಚಾನಲ್ಸ್ ನೇಮ್ ಏನಂತಂದರೆ ವಿಕ್ಟೋರಿಯಾಸ್ ಫೇತ್. ಸೊ ಇನ್ನೊಂದ್ಸಲ ನನ್ನ ಚಾನಲ್ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ನಾಳೆ ಬಹಳ ದೊಡ್ಡ ದಿನ, ಯಾಕೆಂದರೆ ನಾಳೆ IPL ಇಂದ ಫಸ್ಟ್ ಡೇ ಐತಿ. ಸೊ ನಾನು ಭಾಳ ಎಕ್ಸೈಟೆಡ್ ಇರ್ತೀನಿ. ಎವ್ರಿ ಇಯರ್ ನಾನೇನಂತಂದರೆ ಮಾರ್ಚ್ ಏಪ್ರಿಲ್ ಸಲುವಾಗಿ ವೇಟ್ ಮಾಡ್ತೀನಿ, ಯಾಕಂತಂದರೆ ನನಗೆ IPL ನೋಡೋದಂದರೆ ಭಾಳ ಇಷ್ಟ. ಯಾಕಂದರೆ ನಾನು ಯಾವಾಗಿದ್ದರೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಮ್ಮ RCBಗೆ ಸಪೋರ್ಟ್ ಮಾಡೋದು. ಯಾಕಂತಂದರೆ ನಾನು ಸಣ್ಣಕ್ಕಿದ್ದಾಗಿಂದ ನೋಡತ್ತೀನಿ, ಇವಾಗಿಂದ ಏನು ನೋಡತ್ತಿಲ್ಲ. ಎಷ್ಟು ನಾನು ಸಣ್ಣಕ್ಕಿದ್ದಾಗಿಂದ ನೋಡತ್ತೀನಿ ಗೊತ್ತು. ಇಲ್ಲ ಮನ್ಯಾಗ ಟಿವಿನೂ ಇದ್ದಿದ್ದಿಲ್ಲ. ಆ ಕಾಲದಿಂದನೂ ನಾನು IPL ನೋಡತ್ತೀನಿ. ಅಂದ್ರೆ ಅವಾಗ ಗೊತ್ತಿತ್ತು RCB ಐತಿ, ವಿರಾಟ್ ಕೊಹ್ಲಿ ಹಿಂಗಲ್ಲ ಅಂಥೇಳಿ. ಆಮೇಲೆ ನಮ್ಮ ಮನ್ಯಾಗ ನಮ್ಮದು ಫಸ್ಟ್ ಟಿವಿ ಏನಂತಂದರೆ ನಾವು 7th ತೊಗೊಂಡಿದ್ವಿ. ಸೊ 7th ತೊಗೊಂಡಾಗ ಅವಾಗಿಂದ ನಾನು ಮ್ಯಾಚ್ ನೋಡ್ತೀನಿ. ಯಾಕೆಂದರೆ ನಮ್ಮ ಮಮ್ಮಿ ಮ್ಯಾಚ್ ನೋಡ್ತಾರೆ, ನಮ್ಮ ಪಪ್ಪ ಮ್ಯಾಚ್ ನೋಡ್ತಾರೆ, ಆಮೇಲೆ ನಮ್ಮ ಮಾಮನೂ ಮ್ಯಾಚ್ ನೋಡ್ತಾರೆ. ನಮ್ಮ ಮನೆಯೊಳಗೆ ಯಾವಾಗಲೂ ಮ್ಯಾಚಿನ ಎನ್ವೈರಾನ್ಮೆಂಟ್ ಸಣ್ಣಕ್ಕಿದ್ದಾಗಿಂದ ಇತ್ತು. ಯಾಕೆಂದರೆ ನಮ್ಮ ಪಪ್ಪ ಕ್ರಿಕೆಟ್ ಆಡ್ತಿದ್ರು ಅಂತ ಭಾಳ. ಸೊ ಅವ್ರು ಯಾವಾಗಿದ್ರೂ ಮ್ಯಾಚ್ ನೋಡೋರು. ಹಾಗಾಗಿ ನಮಗೂ ಕ್ರಿಕೆಟ್ ಒಳಗೆ ಇಂಟ್ರೆಸ್ಟ್ ಐತಿ. ನಾನು ನಮ್ಮ ತಂಗಿ ಫ್ಯಾಮ್ಲಿ ಎಲ್ಲ ಕ್ರಿಕೆಟ್ ನೋಡ್ತೈತಿ. ನಮ್ಮ ಮನೆಯೊಳಗೆ ನಮ್ಮ ಕ್ಲೋಸ್ ಇದ್ದವರಿಗೆಲ್ಲ ನಿಮ್ಗೆ ಗೊತ್ತಿರ್ಬೋದು ನಾವೆಷ್ಟು ಕ್ರಿಕೆಟಿಂದ ಪಕ್ಕಾ ಫ್ಯಾನ್ಸ್ ಅಂತೇಳಿ. ಸೊ ನಾಳೆ RCB ಮ್ಯಾಚ್ ಐತಿ. ನನಗಂತೂ ಭಾಳ ಖುಷಿ ಐತಿ ಮ್ಯಾಚ್ ನೋಡೋದ್ರ ಸಲುವಾಗಿ. ಬಟ್ ಈ ಸತಿ ಏನು ಸ್ಪೆಷಲಿ ಅಂತಂದರೆ ನಾನು ಈ ಸತಿ ಕಂಟೆಂಟ್ ಕ್ರಿಯೇಷನ್ ಮಾಡತ್ತೀನಿ. ಸೊ ನಾನು RCB ಬಗ್ಗೆ ಮಾಡಬೇಕು, ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ನಾನು ಸಪೋರ್ಟ್ ಮಾಡಬೇಕು ಓಪನ್ ಆಗಿ ಅಂತ ಹೇಳಿ ಅಂದ್ಕೊಂಡಿನಿ. ಎವ್ರಿ ಇಯರ್ ನಾನು ಅವ್ರು ಗೆದ್ದಾಗ ಸ್ಟೇಟಸ್ ಹಾಕ್ತೀನಿ, ಸ್ಟೋರೀಸ್ ಹಾಕ್ತೀನಿ. ಆಮೇಲೆ ನಾನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀನಿ. ಸೊ ಈ ವರ್ಷವೂ ಮಾಡ್ತೀನಿ. ಸೊ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಸೊ ಏನಂತಂದರೆ IPL ಬಗ್ಗೆ. ಸೊ ನೀವು ನೋಡಿರಿ, ಈ ಆಡಿಯೋಗೂ ವಿಡಿಯೋಗೂ ಸಿಂಕ್ ಆಗತ್ತಿಲ್ಲ, ಯಾಕಂದರೆ ಬೇರೆ ಶೂಟ್ ಮಾಡಿದೆ. ನನಗೆ ಆರಾಮಿಲ್ಲ, ಇವಾಗ ಫೀವರು, ಕೋಲ್ಡು, ಥ್ರೋಟ್ ಪೇನ್ ಆಗಿರೋದ್ರಿಂದ ನಾನು ಮಾಡೋಕ್ಕಾಗಿಲ್ಲ. ನಾನು ಎಷ್ಟು ದಿನದಿಂದ ಅಂದ್ಕೊಳತ್ತಿದ್ದೆ ಮಾಡಬೇಕು IPL ಬಗ್ಗೆ ವಿಡಿಯೋ ಮಾಡಬೇಕು ಅಂತೇಳಿ. ಹಾಗೆ ಡಿಲೇ ಮಾಡ್ತಾ ಭಾಳ ಡಿಲೇ ಆಗೈತಿ. ಸೊ ನಾನು ಈ ವಿಡಿಯೋನ ಎಬ್ಬಿಸಿ ಇದಕ್ಕೆ ವಾಯ್ಸ್ ಓವರ್ ಕೊಡತ್ತೀನಿ IPL ಬಗ್ಗೆ. ಸೊ ನಂದು ಯಾಕಂತ ಭಾಳ ಮಂದಿ ಒಂದು ಕ್ವಶನ್ ಏನು ಕೇಳ್ತಾರೆ ಅಂದರೆ, ನೀವು ವಿರಾಟ್ ಕೊಹ್ಲಿ ಇರೋ ಮಟ್ಟ ಅಷ್ಟೇ IPLಗೆ ಸಪೋರ್ಟ್ ಅಂದರೆ RCBಗೆ ಸಪೋರ್ಟ್ ಮಾಡ್ತೀರಿ, ವಿರಾಟ್ ಕೊಹ್ಲಿ ಹೋದ ಅಂದ್ರೆ ಮಾಡ್ತೀರಿನಿಲ್ಲ ಅಂತೇಳಿ. ಬಟ್ ದ ಆನ್ಸರ್ ಇಸ್ ನೋ, ನಾಟ್ ಅಟ್ ಆಲ್. ವಿರಾಟ್ ಕೊಹ್ಲಿ ಇದ್ರೂ ಬಿಟ್ಟರು ನಾವು ಇವತ್ತು RCB ದವರೇ. ಯಾಕೆಂದರೆ RCB ನಮ್ಮ ಕರ್ನಾಟಕದ ಟೀಮ್. ಸೊ ನಾವಂತೂ ಯಾವಾಗಲೂ RCBಗೆ ಸಪೋರ್ಟ್ ಮಾಡ್ತೇವೆ ನೋಡ್ರಿಪ್ಪ. ನೀವು ನಮ್ಮ RCBಗೆ ಸಪೋರ್ಟ್ ಮಾಡಿರಿ. ಟ್ರೋಲರ್ಸ್ಗಳು ಹಾಗೆ ಟ್ರೋಲ್ ಮಾಡ್ತಾ ಇರ್ತಾರೆ, ನಾಯಿಗಳು ಬೊಗಳ್ತಾವೆ ಅಂತೇಳಿ ಸುಮ್ಮನೆ ಇರ್ಬೋದು ಅಷ್ಟೇ ಮತ್ತೇನೂ ಇಲ್ಲ. ಆಮೇಲೆ ನಾನು ನನ್ನ ಚಾನಲ್ನ ನೇಮ್ ಚೇಂಜ್ ಮಾಡಿದ್ದೆ. ಯಾಕಂತಂದರೆ ನಾನು IPL ಬಗ್ಗೆ ವೀಡಿಯೋಸ್ ಮಾಡ್ಬೇಕಂತ ಹೇಳಿ ಮುಂಚೆಯಿಂದನೂ ಅಂದ್ಕೊಂಡೇನಿ. ಆಮೇಲೆ ನಾನು ಮುಂಚೆಯಿಂದನೂ ಹೇಳೇನೇನಂತಂದ್ರೆ ನನ್ನ ಚಾನಲ್ ಒಳಗೆ ನಾನು ಮಿಕ್ಸ್ಡ್ ಕಾಂಟೆಂಟ್ ಹಾಕ್ತೀನಿ, ಕ್ರಿಶ್ಚಿಯಾನಿಟಿ ಕಾಂಟೆಂಟ್, ನನ್ನ ಫೀಲಿಂಗ್ಸ್, ನನ್ನ ಭಾವನೆಗಳು, ನನ್ನ ಲೈಫ್, ಆಮೇಲೆ ನನ್ನ ಮಗನಿಗೆ ಬೆಳೆಸತ್ತೀನಿ. ಸೊ ಪೇರೆಂಟಿಂಗ್, ಆಮೇಲೆ ಏನಂತಂದರೆ blah etc. So much content I am going to post on this channel. So I have changed the name because ಏನಂತಂದರೆ ಅಲಿಗೇಷನ್ಸ್ ಬರ್ತಾವೆ. ಯಾಕೆಂದರೆ ಕ್ರೈಸ್ಟ್ ಅಂತ ಹೇಳಿ ಇಟ್ಕೊಂಡು ನೀವು ಬೇರೆ ಟೈಪ್ ಆಫ್ ಕಂಟೆಂಟ್ ಮಾಡ್ತೀರಿ ಅಂತ ಹೇಳಿ ಭಾಳ ಜನ ಅಲಿಗೇಷನ್ಸ್ ಮಾಡಿಲ್ಲ ಅಂತಂದರೆ ಹಂಗೆ ಡೈರೆಕ್ಟ್ ಇಲ್ಲ. ಲೈವ್ ಒಳಗೆ ಬಂದವರೆಲ್ಲರೂ ಬರೀ ಕ್ರಿಶ್ಚಿಯಾನಿಟಿ ಬಗ್ಗೆ ಏನಂದರೆ ಕ್ವಶನ್ಸ್ ಕೇಳ್ತಾರೆ. ಸೊ ಅದಕ್ಕೋಸ್ಕರ ನಾನು ಈ ಜಂಜಾಟನೇ ಬೇಡ ಅಂತ ಅಂದ್ಕೊಂಡು ನನ್ನ ಚಾನಲ್ ನೇಮ್ ಚೇಂಜ್ ಮಾಡಿ ವಿಕ್ಟೋರಿಯಾಸ್ ಫೇತ್ ಅಂತ ಹೇಳಿ ಮಾಡೇನಿ. ಬಟ್ ಇದು ಏನು ಫಿಕ್ಸ್ ಇಲ್ಲ. ಓಕೆ, ಲೆಟ್ಸ್ ಕಮ್ ಬ್ಯಾಕ್ ಟು ದ ಟಾಪಿಕ್ ವಿಚ್ ಈಸ್ IPL ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಹೇಳಿ. ನಾಳೆ ಮ್ಯಾಚ್ ನೋಡಬೇಕು, ನೋಡಿ ವಿಡಿಯೋ ಪೋಸ್ಟ್ ಮಾಡ್ತೀನಿ. ಸೊ ನೀವೆಲ್ಲರೂ ನನಗೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡಿರಿ ನನ್ನ ವೀಡಿಯೋಸಿಗೆ. ಆಮೇಲೆ ನೀವೇನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ನನಗೆ ಫೇವ್ರೇಟ್ ಭಾಳ ಅಂತಂದ್ರೆ ಕ್ರಿಸ್ ಗೇಲ್, ABD, ಆಮೇಲೆ ವಿರಾಟ್ ಕೊಹ್ಲಿ ಆಡ್ತಿದ್ರಲ್ಲ. ಅವಾಗ ನಾನು ಸ್ಕೂಲಿಗೆ ಹೋಗ್ತಿದ್ದೆ, ಅವಾಗೆಲ್ಲ ನಾನು ಮ್ಯಾಚಸ್ ನೋಡ್ತಿದ್ದೆ. ಆಮೇಲೆ ಫ್ರೆಂಡ್ಸಿಗೆಲ್ಲ ಹೇಳ್ತಿದ್ದೆ ಮ್ಯಾಚ್ ನೋಡ್ತೀರೇನು ಹಿಂಗೆ ಅಂತೇಳಿ. ಸೊ ಮ್ಯಾಚಿನ ಕ್ರೇಜ್ ಯಾವಾಗಿದ್ರು ನನಗಿದ್ದೇ ಇತ್ತು. ನಾನು ಇಂಡಿಯಾ ಮ್ಯಾಚ್ ನೋಡ್ತೀನಿ, ಬಟ್ ನನಗೆ ODI ನೋಡೋದ್ರೊಳಗೆ ಭಯಂಕರ ಬೇಜಾರು. ODI I cannot watch ODI because it's too much boring for me to watch, because they will be playing like very slow and I cannot watch. But I can watch T20, IPL, not only IPL but I watch the players who plays for India as well, means the match who's played by India and Indian ಕ್ರಿಕೆಟ್ ಟೀಮ್. ಸೊ ನಾನು ಅದನ್ನು ನೋಡ್ತೀನಿ. ಹಂಗೆ ಅನ್ಕೋಬೇಡ್ರಿ ಜಸ್ಟ್ IPL ಅಂತೇಳಿ. ಆಮೇಲೆ ವ್ಯೂಸ್ ಸಲುವಾಗಿ ನಾನು ರಾಯಲ್ ಚಾಲೆಂಜರ್ಸ್ ಸಲುವಾಗಿ ವಿಡಿಯೋ ಮಾಡತ್ತೀನಿ ಅಂತ ಖಂಡಿತವಾಗ್ಲೂ ಅಂದ್ಕೊಳಕ್ಕೆ ಹೋಗಬೇಡ್ರಿ. ನಾನು ಮುಂಚೆಯಿಂದನೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಮ್ಮ RCB ಸಪೋರ್ಟ್ ಮಾಡ್ತಿದ್ದೆ, ಇನ್ನು ಮುಂದೆನೂ ಮಾಡ್ತೀನಿ. ಆಮೇಲೆ ಸ್ವಲ್ಪ ನನ್ನ ವಾಯ್ಸಿಂದ ಇವತ್ತು ಅಷ್ಟೊಂದು ಎನರ್ಜೆಟಿಕ್ ಆಗಿಲ್ಲ, ಬಿಕಾಸ್ ನಾನು ಭಾಳ ಲೋ ಫೀಲ್ ಮಾಡತ್ತೀನಿ. ಸ್ವಲ್ಪ ನನಗೆ ಥ್ರೋಟ್ ಪೇನ್ ಇರೋದ್ರಿಂದ, ಸ್ವಲ್ಪ ಕೋಲ್ಡ್ ಆಮೇಲೆ ಫೀವರ್ ಇರೋದ್ರಿಂದ ಸ್ವಲ್ಪ ವಾಯ್ಸ್ ಒಳಗೆ ಡಿಫ್ರೆನ್ಸ್ ಅನ್ನಿಸ್ತಾ ಇರ್ಬೋದು. ಸೊ ಬೇರ್ ವಿತ್ ಇಟ್. ಓಕೆ, ಸೊ this was today's video. I thought I will make it more longer, but
I'm not able to talk much and I don't know what I should talk because I'm just taking out my phone and just recording randomly whatever I'm thinking. ಸೊ ಗೊತ್ತಿಲ್ಲ ಏನು ಹೇಳಬೇಕು ಏನು ಬಿಡಬೇಕಂತೇಳಿ ಪ್ರಾಪರಾಗಿ ಪ್ಲ್ಯಾನಿಂಗ್ ಮಾಡಿಕೊಂಡು ಎಲ್ಲ ಮಾಡಬೇಕಾಗಿತ್ತು. ಬಟ್ ಸಡನ್ಲಿ ಇವತ್ತು ಗೊತ್ತಾಯ್ತು ನಾಳೆನೇ ಐತಿ IPL. ಅಂದರೆ ಮುಂಚೆಯಿಂದ ಗೊತ್ತಾಯಿತು 28th ಅಂತ ಹೇಳಿ. ಬಟ್ ನಾನು ಇನ್ನೂ ಟೈಮ್ ಐತಿ ಅಂತ ಹೇಳಿ ಮುಂದೋಡ್ತಾ ಇದ್ದೆ. ಬಟ್ ಇವತ್ತೊಂದು ರೀಲ್ ನೋಡಿದೆ ಏನಂತಂದರೆ ನಾಳೆನೇ ಐತಿ ಅಂಥೇಳಿ. ಸೊ ಹೆಂಗಾರ ಮಾಡಿ ಹಾಕಬೇಕಿತ್ತು, ಒಂದರೆ ಹಾಕೋಣ ಅಂತೇಳಿ. ಸೊ ದಿಸ್ ಇಯರ್ಸ್ the slogan has changed from ಈ ಸಲ ಕಪ್ ನಮ್ಮದು to ಈ ಸಲಾನು ಕಪ್ ನಮ್ಮದು. ಸೊ the slogan has been changed last year. So last year we have won one cup, so I'm so very happy for it. And this year also we are going to try our level best to win. Confidence is okay, overconfidence is not okay. So I will say we will try our level best to win our trophy. So all the best to the Royal Challengers Bengaluru team. So all the Karnataka people are very excited, and the non-Karnataka people also, many people are supporting RCB. So I'm so thankful and grateful for them. So this was all about today's video. I hope you got it, and please bear with the audio and the video as it's very different from each other. So those who have not subscribed to my channel, please subscribe to my channel. I hope you like my video. So thanks for watching, keep supporting. Till then, take care, bye bye.